ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ. ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅಥವಾ ಪ್ರಚಾರಕ್ಕ ಇದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗ್ ಮಾಡಬೇಡಿ ಮೇಡಮ್. ಸಿನಿಮಾ ನೋಡಿ ಮೇಡಮ್. ನಾವು ಮಾಡ್ತಿರೋದವ್ರಿಗೂ ನಾನು ಇದನ್ನೇ ಈ ಮೂಲಕ ರಿಕ್ವೆಸ್ಟ್, ಒಂದ್ ನಿಮಿಷ ಸಾಕು. ಎಲ್ಲಾ ಮಹಿಳಾ ಸಂಘಕ್ಕೂ ಅವರೇ ಬಂದಿದ್ರು, ಅವರಿಗೆ ನಾವು ಉತ್ತರ ಹೇಳಿದೀವಿ. ಸೆನ್ಸಾರ್ ಬೋರ್ಡು ಇನ್ನು ಸೆನ್ಸಾರ್ ಆಗಿಲ್ಲ. ಅವ್ರು ಸೆನ್ಸಾರ್ ಬೋರ್ಡ್ಗೆ ಹೋಗಿ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊತಾರೆ. ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸೆನ್ಸಾರ್ ಬೋರ್ಡ್ ಅವರು ಕ್ರಮ ವಹಿಸ್ತಾರೆ. ನೀವು ಅದ್ಯಾವುದೂ ಇಲ್ಲ ಅಂದಾಗ, ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವು ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ. ಗ್ರಹಿಕೆಯಲ್ಲಿ ನೀವು ಇದು ಮಾಡಬೇಡಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದ್ದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ, ಡೋಂಟ್ ವರಿ. ಆದ್ರೆ ಹಾಗೆ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆಂದ್ರೆ ವಿಚಾರವಂತರು, ಯಶ್ ನಿರ್ಮಾಪಕರು ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ. ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅಥವಾ ಪ್ರಚಾರಕ್ಕ ಇದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗ್ ಮಾಡಬೇಡಿ ಮೇಡಮ್. ಸಿನಿಮಾ ನೋಡಿ ಮೇಡಮ್. ನಾವು ಮಾಡ್ತಿರೋದವ್ರಿಗೂ ನಾನು ಇದನ್ನೇ ಈ ಮೂಲಕ ರಿಕ್ವೆಸ್ಟ್, ಒಂದ್ ನಿಮಿಷ ಸಾಕು. ಎಲ್ಲಾ ಮಹಿಳಾ ಸಂಘಕ್ಕೂ ಅವರೇ ಬಂದಿದ್ರು, ಅವರಿಗೆ ನಾವು ಉತ್ತರ ಹೇಳಿದೀವಿ. ಸೆನ್ಸಾರ್ ಬೋರ್ಡು ಇನ್ನು ಸೆನ್ಸಾರ್ ಆಗಿಲ್ಲ. ಅವ್ರು ಸೆನ್ಸಾರ್ ಬೋರ್ಡ್ಗೆ ಹೋಗಿ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊತಾರೆ. ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ. ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅಥವಾ ಪ್ರಚಾರಕ್ಕ ಇದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗ್ ಮಾಡಬೇಡಿ ಮೇಡಮ್. ಸಿನಿಮಾ ನೋಡಿ ಮೇಡಮ್. ನಾವು ಮಾಡ್ತಿರೋದವ್ರಿಗೂ ನಾನು ಇದನ್ನೇ ಈ ಮೂಲಕ ರಿಕ್ವೆಸ್ಟ್, ಒಂದ್ ನಿಮಿಷ ಸಾಕು. ಎಲ್ಲಾ ಮಹಿಳಾ ಸಂಘಕ್ಕೂ ಅವರೇ ಬಂದಿದ್ರು, ಅವರಿಗೆ ನಾವು ಉತ್ತರ ಹೇಳಿದೀವಿ. ಸೆನ್ಸಾರ್ ಬೋರ್ಡು ಇನ್ನು ಸೆನ್ಸಾರ್ ಆಗಿಲ್ಲ. ಅವ್ರು ಸೆನ್ಸಾರ್ ಬೋರ್ಡ್ಗೆ ಹೋಗಿ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊತಾರೆ. ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸೆನ್ಸಾರ್ ಬೋರ್ಡ್ ಅವರು ಕ್ರಮ ವಹಿಸ್ತಾರೆ. ನೀವು ಅದ್ಯಾವುದೂ ಇಲ್ಲ ಅಂದಾಗ, ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವು ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ. ಗ್ರಹಿಕೆಯಲ್ಲಿ ನೀವು ಇದು ಮಾಡಬೇಡಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದ್ದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ, ಡೋಂಟ್ ವರಿ. ಆದ್ರೆ ಹಾಗೆ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆಂದ್ರೆ ವಿಚಾರವಂತರು, ಯಶ್ ನಿರ್ಮಾಪಕರು ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ. ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅಥವಾ ಪ್ರಚಾರಕ್ಕ ಇದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗ್ ಮಾಡಬೇಡಿ ಮೇಡಮ್. ಸಿನಿಮಾ ನೋಡಿ ಮೇಡಮ್. ನಾವು ಮಾಡ್ತಿರೋದವ್ರಿಗೂ ನಾನು ಇದನ್ನೇ ಈ ಮೂಲಕ ರಿಕ್ವೆಸ್ಟ್, ಒಂದ್ ನಿಮಿಷ ಸಾಕು. ಎಲ್ಲಾ ಮಹಿಳಾ ಸಂಘಕ್ಕೂ ಅವರೇ ಬಂದಿದ್ರು, ಅವರಿಗೆ ನಾವು ಉತ್ತರ ಹೇಳಿದೀವಿ. ಸೆನ್ಸಾರ್ ಬೋರ್ಡು ಇನ್ನು ಸೆನ್ಸಾರ್ ಆಗಿಲ್ಲ. ಅವ್ರು ಸೆನ್ಸಾರ್ ಬೋರ್ಡ್ಗೆ ಹೋಗಿ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊತಾರೆ. ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ